ನಮಸ್ಕಾರ ವೀಕ್ಷಕರೇ. ಅದು 11 ಸೆಪ್ಟೆಂಬರ್ 2001 ಅಮೆರಿಕ ಹಾಗೂ ಜಗತ್ತಿಗೆ ಒಂದು ಕರಾಳ ದಿನ. ಅಂದು ಅಮೆರಿಕದ ಮೇಲೆ ಭಯಾನಕವಾದ ಭಯೋತ್ಪಾದಕ ದಾಳಿ ನಡೆದಿತ್ತು. 90 ಜನ ಹೊಂದಿರುವ ಅಮೆರಿಕದ ಫ್ಲೈಟ್ 11 ಅಮೆರಿಕದ ಟ್ವಿನ್ ಟವರ್ಸ್ಗೆ ಕ್ರ್ಯಾಶ್ ಆಗುತ್ತೆ. ಈ ಘಟನೆಯಿಂದ ಸಂಪೂರ್ಣ ಅಮೆರಿಕವೇ ತತ್ತರಿಸಿ ಹೋಯಿತು. ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಇದೇ ಘಟನೆಯನ್ನು ತೋರಿಸಲಾಗುತ್ತಿತ್ತು. ಮೊದಲಿಗೆ ಇದು ಯಾವುದೋ ಒಂದು ಸಣ್ಣ ಘಟನೆ ಅಥವಾ ಅಪಘಾತ ಅನ್ನೋಷ್ಟರಲ್ಲಿ ಮತ್ತೊಂದು ವಿಮಾನ ಟ್ವಿನ್ ಟವರ್ಸ್ಗೆ ಅಪ್ಪಳಿಸುತ್ತದೆ. ಈ ಘಟನೆಯನ್ನು ಅಮೆರಿಕ ಸೇರಿದಂತೆ ಇಡೀ ಜಗತ್ತು ಟಿವಿಯಲ್ಲಿ ಲೈವ್ ನೋಡುತ್ತಿತ್ತು. ಈ ಎಲ್ಲದರ ಹಿಂದೆ ಇದ್ದದ್ದೇ ಒಸಾಮಾ ಬಿನ್ ಲಾಡೆನ್. ಈ ಘಟನೆ ನಡೆದ ನಂತರ ಅಮೆರಿಕ ಲಾಡೆನ್ ಹುಡುಕಲು ಶುರು ಮಾಡುತ್ತೆ. ಅವನ ಸುಳಿವು ಕೊಟ್ಟವರಿಗೆ $25 ಮಿಲಿಯನ್ ಬಹುಮಾನ ಘೋಷಿಸಲಾಗಿತ್ತು. ವೀಕ್ಷಕರೇ, ಈ 9/11 ಅಟ್ಯಾಕ್ನಲ್ಲಿ ಸುಮಾರು 3,000ಕ್ಕಿಂತ ಅಧಿಕ ಜನ ಮರಣ ಹೊಂದಿದ್ದರು ಮತ್ತು 25,000ಕ್ಕಿಂತಲೂ ಅಧಿಕ ಜನ ಗಾಯಗೊಂಡಿದ್ದರು. ಇದರ ಪರಿಣಾಮವಾಗಿ ಸೌದಿ ಅರೇಬಿಯಾ ತನ್ನ ದೇಶದಿಂದ ಲಾಡೆನನ್ನು ಬ್ಯಾನ್ ಮಾಡಿತ್ತು. ಈತನ ಮರಣದ ನಂತರ ಈತನ ದೇಹವನ್ನು ಯಾವುದೇ ದೇಶಗಳು ತೆಗೆದುಕೊಂಡಿರಲಿಲ್ಲ. ಸ್ವತಃ ಈತನದೇ ದೇಶವಾದ ಸೌದಿ ಅರೇಬಿಯಾ ಕೂಡ ಇವನ ದೇಹವನ್ನು ತೆಗೆದುಕೊಳ್ಳಲು ನಿರಾಕರಿಸಿತ್ತು. ವೀಕ್ಷಕರೇ, ಅಮೆರಿಕಾನೇ ಹಿಂದೆ ನಿಂತು ಬೆಳೆಸಿದ ಈ ಲಾಡೆನ್ ಯಾಕೆ ಅಮೆರಿಕದ ವಿರುದ್ಧ ತಿರುಗಿ ನಿಂತ? ಒಬ್ಬ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಂತ ಈ ಲಾಡೆನ್ ಯಾಕೆ ಆತಂಕವಾದಿಯಾದ? ಇವನು ಯಾಕೆ 9/11 ಅಟ್ಯಾಕ್ ಮಾಡಿದ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಉತ್ತರ ಕೊಡ್ತೀವಿ. 10 ಮಾರ್ಚ್ 1957 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಲಾಡೆನ್ ಜನ್ಮವಾಯಿತು. ಈತನ ತಂದೆ ಮೊಹಮ್ಮದ್ ಲಾಡೆನ್ ಸೌದಿ ಅರೇಬಿಯಾದ ಒಬ್ಬ ಬಿಲಿಯನಿಯರ್ ಆಗಿದ್ದ. ಈತನಿಗೆ ಒಟ್ಟು 52 ಮಕ್ಕಳಿದ್ದರು. ವೀಕ್ಷಕರೇ, ಅದರಲ್ಲಿ ಲಾಡೆನ್ 17ನೇ ಮಗನಾಗಿದ್ದ. ಲಾಡೆನ್ನ ತಂದೆ ಎಷ್ಟು ಶ್ರೀಮಂತರಾಗಿದ್ದು ಎಂದರೆ ತನ್ನ 52 ಮಕ್ಕಳು ಕೂಡ ಕುಳಿತು ತಿನ್ನಬಹುದಾಗಿತ್ತು. 1968ರಲ್ಲಿ ಲಾಡೆನ್ನ ತಂದೆಯ ಮರಣವಾಗುತ್ತದೆ. ಒಸಾಮಾ ಬಿನ್ ಲಾಡೆನ್ ತಂದೆಯ ಮರಣದ ನಂತರ ತಂದೆಯ ಸಂಪತ್ತಿನಿಂದ $8 ಕೋಟಿ ಕೊಡಲಾಯಿತು. ಈ ಸಮಯದಲ್ಲಿ ಲಾಡೆನ್ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದನು. ಮುಂದೆ ಈತ ಎಂಜಿನಿಯರಿಂಗ್ ಆಗಬೇಕೆಂದುಕೊಂಡಿದ್ದ. ಆದರೆ ಇವನು ಎಂಜಿನಿಯರಿಂಗ್ ಬದಲಾಗಿ ಒಬ್ಬ ಟೆರರಿಸ್ಟ್ ಆದ. ಲಾಡೆನ್ ಎಂಜಿನಿಯರಿಂಗ್ ಓದುವಾಗ ಅವನ ಭೇಟಿ ಅಬ್ದುಲ್ಲಾ ಅಜಾಮ್ ಎಂಬಾತನೊಂದಿಗೆ ಆಯಿತು. ಈ ಅಬ್ದುಲ್ ಅಜಾಮ್ನೇ ಇಸ್ಲಾಂ ಬಗ್ಗೆ ಮತ್ತು ಆತಂಕವಾದ ಬಗ್ಗೆ ಹೇಳಿ ಲಾಡೆನ್ನ ಬ್ರೈನ್ ವಾಶ್ ಮಾಡಿದ್ದ. ವೀಕ್ಷಕರೇ, ಇಂಟರ್ವ್ಯೂನಲ್ಲಿ ಲಾಡೆನ್ನ ತಾಯಿ ಈ ಮಾತನ್ನು ಕೂಡ ಹೇಳುತ್ತಾಳೆ. ಒಂದು ಮುಸ್ಲಿಂ ರಾಷ್ಟ್ರದ ಮೇಲೆ ಅಮೆರಿಕ ಆಕ್ರಮಣ ಮಾಡಿತ್ತು. ಇದರಿಂದಾಗಿ ಲಾಡೆನ್ ತನ್ನ ಹಳೆಯ ಸಂಘಟನೆ ಜೊತೆಗೆ ಹೊಸ ಸಂಘಟನೆ ಜೊತೆ ಸಂಬಂಧ ಹೊಂದಲು ಆರಂಭಿಸಿದನು. ಇವರ ಜೊತೆ ಸೇರಿ ತನ್ನ ದೇಶವಾದ ಸೌದಿ ಅರೇಬಿಯಾದಿಂದ ಹಲವು ಜನರನ್ನು ಇಸ್ಲಾಂ ಬಗ್ಗೆ ಹೇಳಿ ಬ್ರೈನ್ ವಾಶ್ ಮಾಡಿ ತನ್ನ ಸಂಘಟನೆಗೆ ಸೇರಿಸಿಕೊಂಡನು. ಹೀಗೆ ನೋಡ್ತಾ 1984ರಲ್ಲಿ ಪಾಕಿಸ್ತಾನದ ಪೇಶಾವರ್ನಲ್ಲಿ ಒಂದು ಬೇಸ್ ಕೂಡ ನಿರ್ಮಿಸಿಕೊಂಡ. ಇಲ್ಲಿಂದಲೇ ತನ್ನ ಸಂಘಟಕರಿಗೆ ಟ್ರೈನ್ ಮಾಡ್ತಾ ಇದ್ದ ಮತ್ತು ಇಲ್ಲಿಯೇ ಅವನು ಎಲ್ಲ ಆತಂಕವಾದಿಯರ ಡೇಟಾವನ್ನು ಸಂಗ್ರಹ ಮಾಡಿದ್ದ. ವೀಕ್ಷಕರೇ, ಇಲ್ಲಿಂದಾನೇ ಅಲ್ ಖೈದಾ ಭಯೋತ್ಪಾದಕ ಸಂಘಟನೆ ಆರಂಭವಾಗುತ್ತದೆ. ಅಲ್ ಖೈದಾ ಎಂಬುದು ಒಂದು ಆತಂಕವಾದಿ ಅಥವಾ ಭಯೋತ್ಪಾದಕ ಸಂಘಟನೆ. ಆ ಸಮಯದಲ್ಲಿ ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಹೊಸ ಲೀಡರ್ ಆಗಿ ನೇಮಕಗೊಂಡಿದ್ದ. ಇವನು ಗಲ್ಫ್ ಕಂಟ್ರೀಸ್ನ ಆಯಿಲ್ ರಾಷ್ಟ್ರಗಳನ್ನು ವಿಸ್ತಾರ ಮಾಡಲು ಆರಂಭಿಸಿದ. ಅವನ ನೆಕ್ಸ್ಟ್ ಕಂಟ್ರಿ ಈಗ ಸೌದಿ ಅರೇಬಿಯಾ ಆಗಿತ್ತು. ಇದಕ್ಕೆ ಲಾಡೆನ್ ಇರಾಕ್ನ ವಿರುದ್ಧ ಯುದ್ಧ ಮಾಡೋ ಅನುಮತಿಗಾಗಿ ಸೌದಿಯ ಪ್ರಿನ್ಸ್ಗೆ ಪತ್ರ ಕಳಿಸಿದನು. ಆದರೆ ಸೌದಿಯ ಪ್ರಿನ್ಸ್ ಅಮೆರಿಕದ ಸಹಾಯ ಕೇಳಿತು. ಸೌದಿ ಅರೇಬಿಯಾ ರಕ್ಷಣೆಗಾಗಿ US ಪಡೆಗಳನ್ನು ಅವಲಂಬಿಸಿದಾಗ ಬಿನ್ ಲಾಡೆನ್ ಮತ್ತಷ್ಟು ಕೋಪಗೊಂಡ. ಇದು ಲಾಡೆನ್ ಮತ್ತು ದೇಶದ ನಾಯಕರ ನಡುವಿನ ಬೆಳೆಯುತ್ತಿರುವ ಬಿರುಕಿಗೆ ಮತ್ತಷ್ಟು ಕಾರಣವಾಯಿತು. ವೀಕ್ಷಕರೇ, 1991ರಲ್ಲಿ ಅವನು ಸೌದಿ ಅರೇಬಿಯಾವನ್ನು ತೊರೆದು ಸುಡಾನ್ನಲ್ಲಿ ನೆಲೆಸಿದ. 1990ರ ದಶಕ ಆರಂಭದಲ್ಲಿ ಬಿನ್ ಲಾಡೆನ್ ಮತ್ತು ಅವನ ಅಲ್ ಖೈದಾ ಜಾಲವು ಮುಸ್ಲಿಂ ಜಗತ್ತಿನಲ್ಲಿ US ಪ್ರಾಬಲ್ಯದ ವಿರುದ್ಧ ಹೋರಾಟದ ಕಾರ್ಯಸೂಚಿಯನ್ನು ಪ್ರಾರಂಭಿಸಿತು. ಇನ್ನು 1993ರಲ್ಲಿ ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರೀಯ ಮೇಲೆ ನಡೆದ ಬಾಂಬ್ ದಾಳಿಯನ್ನು ಸಾರ್ವಜನಿಕವಾಗಿ ಶ್ಲಾಘಿಸಿದರು. ಲಾಡೆನ್ ಮುಸ್ಲಿಂ ದೇಶಗಳಿಂದ US ನನ್ನು ಹೊರಗೆ ಹಾಕಲು 1997ರಲ್ಲಿ ಯಮನ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ. ಈ ಬ್ಲಾಸ್ಟ್ನಲ್ಲಿ ಆಸ್ಟ್ರೇಲಿಯಾ ದೇಶದ 2 ಮರಣ ಹೊಂದುತ್ತಾರೆ. ಇದಾದ ನಂತರ ಅಮೆರಿಕದಲ್ಲಿ ಲಾಡೆನ್ ಒಂದರ ಮೇಲೆ ಒಂದು ಹಲವಾರು ಬಾಂಬ್ ದಾಳಿಗಳನ್ನು ಮಾಡಿದ. ಇಲ್ಲಿಂದಾನೇ ಒಸಾಮಾ ವರ್ಸಸ್ ಅಮೆರಿಕ ಶುರುವಾಗುತ್ತದೆ. ಇದನ್ನು ಲಾಡೆನ್ ತನ್ನ ನೆಟ್ವರ್ಕ್ನಿಂದ ಎಲ್ಲರಿಗೂ ಅಫ್ಘಾನಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತೆಗೆದುಕೊಳ್ಳಿ ಎಂದು ಹೇಳಿದ. ಇದಕ್ಕೆ ಸೌದಿ ಅರೇಬಿಯಾದಿಂದ 4,000ಕ್ಕಿಂತ ಹೆಚ್ಚಿನ ಜನರು ಅಫ್ಘಾನಿಸ್ತಾನಕ್ಕೆ ಬರುತ್ತಾರೆ. ಇನ್ನು ಇದನ್ನು ಗಮನಿಸಿದ ಸೌದಿಯು ಲಾಡೆನ್ಗೆ ಸೌದಿಯಿಂದಲೇ ಬ್ಯಾನ್ ಮಾಡಲಾಯಿತು. 11 ಸೆಪ್ಟೆಂಬರ್ 2001 ಎಂದಿನಂತೆ ಅಮೆರಿಕ ನಾರ್ಮಲ್ ಆಗಿತ್ತು. ಆದರೆ ಏಕಾಏಕಿ ಅಮೆರಿಕದ ಟ್ವಿನ್ ಟವರ್ಸ್ನ ಮೇಲೆ ಭಯಾನಕವಾದ ಬ್ಲಾಸ್ಟ್ ಆಯಿತು. ಇದರಲ್ಲಿ ಸುಮಾರು 3,000ಕ್ಕಿಂತ ಅಧಿಕ ಜನ ಮೃತಪಟ್ಟರು ಮತ್ತು 25,000ಕ್ಕಿಂತ ಹೆಚ್ಚು ಜನ ಗಾಯಗೊಂಡರು. ಇದಾದ ನಂತರ ಅಮೆರಿಕ ಲಾಡೆನನ್ನು ಹುಡುಕಲು ಆರಂಭಿಸುತ್ತದೆ. ಸುಮಾರು 10 ವರ್ಷಗಳ ಹುಡುಕಾಟದ ನಂತರ ಲಾಡೆನ್ ಪಾಕಿಸ್ತಾನದಲ್ಲಿರುವುದು ಪತ್ತೆ ಹಚ್ಚಿ ಲಾಡೆನನ್ನು ಅಮೆರಿಕ ಹೊಡೆದು ಹಾಕುತ್ತದೆ. ಅಮೆರಿಕ ಜಗತ್ತಿನ ದೊಡ್ಡಣ್ಣ, ಒಂದು ಬಲಿಷ್ಠ ರಾಷ್ಟ್ರ.
ಅಮೆರಿಕದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆದ ಲಾಡನನ್ನು ಪತ್ತೆ ಹಚ್ಚಲು ಸುಮಾರು 10 ವರ್ಷಗಳನ್ನು ತೆಗೆದುಕೊಂಡಿತ್ತು. ಅಮೆರಿಕದ 10 ವರ್ಷದ ಲಾಡನ್ ಹುಡುಕಾಟ ಹೇಗಿತ್ತು, ಅವನು ಹೇಗೆ ಅಮೆರಿಕದ ಸಿಯಾಗೆ ಸಿಕ್ಕಿಕೊಂಡ, ಆ ಭಯಾನಕ ಆಪರೇಷನ್ ಹೇಗಿತ್ತು, ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಥ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.